ಪ್ರಿಯ ಆಸ್ತರ ಟಿ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆಗಳು. ಸಂತೋಷದ ಕುಟುಂಬ ಈ ಕಾರ್ಯಕ್ರಮಕ್ಕಾಗಿ ನಿಮ್ಮ ಮುಂದೆ ನಾವು ಬಂದಿದ್ದೇವೆ. ಪ್ರಿಯರೇ, ಕಳೆದ ಅನೇಕ ಸಂಚಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ. ಸಂತೋಷದ ಕುಟುಂಬ ಅಂದರೆ ಹೇಗೆ ಸಂತೋಷ ಕುಟುಂಬದಲ್ಲಿ ಬರ್ತದೆ, ಅದಕ್ಕೆ ಕಾರಣ ಯಾರು, ಅದರ ವಿಷಯದಲ್ಲಿ ಮಾತಾಡೋದೇ ಸಂತೋಷದ ಕುಟುಂಬವಾಗಿದೆ. ವಿಶೇಷವಾಗಿ ಈ ದಿನದಲ್ಲಿ ನಮ್ಮ ಮಧ್ಯದಲ್ಲಿ ತೀರ್ಥಹಳ್ಳಿಯವರಾದ ಸಹೋದರ ಕೃಷ್ಣ ಹಾಗೂ ಸಹೋದರಿ ಸುಮಾ ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಕೂಡ ಈ ಸಂತೋಷದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಿದ್ದೇನೆ. ನಿಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮ್ಮ ಮಧ್ಯದಲ್ಲಿ ನಮಗೆ ತುಂಬ ಸಂತೋಷವಾಗಿದೆ. ಯಾಕಂದರೆ ಸಂತೋಷದ ಕುಟುಂಬ ಇದರ ಮುಖ್ಯ ಉದ್ದೇಶವಾಗಿದೆ. ನೀವು ಹೇಗೆ ಯಾವ ರೀತಿ ನಿಮ್ಮ ಕುಟುಂಬದ ಸಂತೋಷ ಇದೆ, ಹೇಗೆ ಕುಟುಂಬ ನಿಮ್ಮ ಕುಟುಂಬದ ಸಂತೋಷ ನಿಮ್ಮ ಕುಟುಂಬದಲ್ಲಿ ಬಂದಿತ್ತು, ಅದರ ವಿಷಯದಲ್ಲಿ ಮಾತಾಡೋದು ಸಂತೋಷದ ಕುಟುಂಬ. ಯಾಕಂದರೆ ಕರ್ತನಲ್ಲಿ ಇದ್ದವರಿಗೆ ವಿಶೇಷವಾಗಿ ದೇವರು ಒಂದು ಕೊಡುವಂಥ ಒಂದದು ವರವಾಗಿದೆ. ಸಂತೋಷ ಅಂದರೆ ನಾವು ಲೋಕದಲ್ಲಿ ನೋಡ್ತೇವೆ, ಲೋಕದಲ್ಲಿ ಸಮಾಧಾನ, ಅನೇಕ ಕುಟುಂಬಗಳ ಸಂತೋಷ ಎಲ್ಲ, ಸಮಾಧಾನ ಎಲ್ಲ, ಅನೇಕ ಕುಟುಂಬ ಬೇರ್ಪಡೋದು ನಾನು ನೋಡ್ತೇನೆ. ಅದರಲ್ಲಿ ನಿಮ್ಮ ಕುಟುಂಬದಲ್ಲಿ ಹೇಗೆ ದೇವರು ಸಂತೋಷ ಕೊಟ್ಟಿದ್ದ, ಸಮಾಧಾನ ಕೊಟ್ಟಿದ್ದಾನೆ ಕೇಳುವಂಥ ಒಂದು ವಿಷಯವೇ ಸಂತೋಷ ಕುಟುಂಬ. ನಾನು ಕೆಲವು ಪ್ರಶ್ನೆಗಳು ನಿಮಗೆ ಕೇಳ್ತಿದ್ದೆ. ಸಹೋದರ ಕೃಷ್ಣ, ನೀವು ಹುಟ್ಟೂರು ಯಾವುದು ನಿಮ್ಮದು? ನಮ್ಮ ಹುಟ್ಟೂರು ನಮ್ಮದು ಇದು ಹುಟ್ಟೂರು ಕಡೂರು ಅಂತ, ಅಲ್ಲಿ ಹುಟ್ಟಿದ್ದೆ. ಕಡೂರು ಅಂದರೆ ಚಿಕ್ಕಮಗಳೂರು ಕಡೂರ? ಕಡೆ. ಹಾಂ, ಆ ಕಡೆಯಿಂದ ನಾವು ಹುಟ್ಟಿರೋದು. ನಮ್ಮ ತಂದೆ ತಾಯಿ ಮೂಲ. ಹಾಂ, ನಾವೆಲ್ಲ ಅವಾಗ ನಾವು ಈ ಕಡೆ ಮಾಮೂಲಿ ದೇವರೆಲ್ಲ ನಾವು ಹಿಂದೂ ಕುಟುಂಬ. ಹಾಂ, ಅಲ್ಲ ನೀವು ಹುಟ್ಟೂರು ನಿಮ್ಮದು ಕಡೂರು. ಕಡೂರು. ಆದರೆ ತೀರ್ಥಹಳ್ಳಿಗೆ ಬಂದ ಉದ್ದೇಶ ಉದ್ದ ಅಂತ ನಮ್ಮ ತಂದೆ ತಾಯಿ ಕೆಲಸ ಕಾರ್ಯಕ್ಕೆ ಬಂದವರು. ನಿಮ್ಮ ತಂದೆ ತಂದೆಯವರು ಅಂದರೆ ತಂದೆ ಬಂದವಾಗ ನೀವು ಕುಟುಂಬವಾಗಿ ನಾವು ಇಲ್ಲಿ ಕುಟುಂಬವಾಗಿ ತೀರ್ಥಹಳ್ಳಿಗೆ ನೀವು ಬಂದಿಲ್ಲ. ಆವಾಗ ನೀವು ಎಷ್ಟು ವಯಸ್ಸು ನೀವು ಇಲ್ಲಿ ಬರುವಾಗ? ಇಲ್ಲಿ ಬರ್ತಾ ನಾನು ಒಂದು 5 ವರ್ಷ. ನೀವು 5 ವರ್ಷ ವಯಸ್ಸಿನಲ್ಲಿರುವಾಗ ನಿಮ್ಮ ತಂದೆ ಈ ಕಡೆಗೆ ಬಂದ. ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು? ನೀವು? ನಾವು 3 ಜನ ಗಂಡು ಮಕ್ಕಳು. 3 ಜನ ಹೆಣ್ಮಕ್ಕಳಿಲ್ಲ. ನೀವೆಷ್ಟನೇವರು? ನಾವು 3ನೇವ್ರು, ಲಾಸ್ಟ್ನವ್ರು ನಾವು. ನೀವು ಲಾಸ್ಟ್ನವರು. ನಿಮ್ಮ ವಿದ್ಯಾಭ್ಯಾಸ ಎಲ್ಲ? ವಿದ್ಯಾಭ್ಯಾಸ ಎಲ್ಲ ಮಾಡಲಿಲ್ಲ. ವಿದ್ಯಾಭ್ಯಾಸ ಅಂದರೆ ಸ್ಕೂಲ್ ಏನು ಮೆಟ್ಲೇ ಹತ್ತಿಲ್ಲ ನಾವು. ಅಂದರೆ ಯಾವ ಉದ್ದೇಶಕ್ಕಾಗಿ? ನಾವು ಉದ್ದೇಶಕ್ಕೆ ನಾವು ಕಲೀಲಿಲ್ಲ. ನಾವು ಬರ್ತಾನೆ ಅವಾಗ ತಂದೆ ತಾಯಿ ಅವೆಲ್ಲ. ತಂದೆ ಏನು ಕೆಲಸ ತಂದೆ ತಾಯಿ ತಂದೆಯವ್ರಿಗೆ ಬಂಡೆ ಕೆಲಸ, ಕಲ್ಲು ಕೆಲಸ ಮಾಡಿ ತಂದೆ ಬಂಡೆ ಕೆಲಸ ಮಾಡ್ತಿದ್ರು. ತಾಯಿನೂ ಮನೇಲೆ ಅವರು ನಮ್ಮನ್ನೆಲ್ಲ ನೋಡ್ಕೊಳ್ತಿದ್ರು. ನಿಮ್ಮ ಕುಟುಂಬದ ಹಿನ್ನೆಲೆ ಹೇಳ್ಬೋದಾ? ಹಿನ್ನೆಲೆ ಅಂದರೆ ನಮ್ಮದೆಲ್ಲ ಅಣ್ಣ ತಮ್ಮ ಎಲ್ಲ 3 ಜನ ಇದ್ರೆಲ್ಲ ಬಿಟ್ಟು ಈಗ ನಾವೆಲ್ಲ ದುಡಿಮೆಗಂತ ಇಲ್ಲಿಗೆ ಬಂದು. ಅಂದರೆ ನೀವು ಯಾವ ಪಂಗಡದಿಂದ ಬಂದಿದ್ದೀರಿ? ನಮ್ಮ ಜಾತಿ ನಮ್ಮ ತೆಲುಗು ಅಲ್ಲಿ ಹಿಂದೂ ನೀವು? ಹಿಂದೂ ಮಾಡಿ ತೆಲುಗು ನಮ್ದು. ಅಂದರೆ ನಾವು ತೆಲುಗೇ ಮಾತಾಡೋದು. ಅಂದರೆ ಈಗ ಹಿಂದೂರಲ್ಲಿ ಅಷ್ಟು. ಈಗ ನೀವು ವಿದ್ಯಾಭ್ಯಾಸನ ಮಾಡಲಿಲ್ಲ? ಅಂದರೆ ನೀವು ಯೇಸು ಸ್ವಾಮಿಯನ್ನು ಕಂಡುಕೊಂಡ ಉದ್ದೇಶ ಏನು? ಯೇಸು ಸ್ವಾಮಿ ಕಂಡುಕೊಂಡ ಉದ್ದೇಶ ಅಂದರೆ ನಾವು ಕಂಡುಕೊಂಡು ಜಾಸ್ತಿ 2 ವರ್ಷ ಮೇಲಾಯಿತು. ಇವಾಗ 2-3 ಅಂದರೆ ನಾವು ರಕ್ಷಣೆ ಯೇಸು ಸ್ವಾಮಿಯನ್ನು ಕಂಡುಕೊಂಡು 2 ವರ್ಷ ಅಷ್ಟೇ. ಅಂದರೆ ನಮ್ಮ ತಂದೆ ತಾಯಿಯವರು 4 ವರ್ಷ ಆಯಿತು ಅವರು ರಕ್ಷಣೆ ಹೊಂದಿ ದೀಕ್ಷಾಸ್ಥಾನ ಎಲ್ಲ ತಗೊಂಡು. ನಾವು ಅಂದರೆ ನಮ್ಮ ಮಗಳೊಬ್ಬರು ಫಸ್ಟಿಗೆ ತೀರ್ಕೊಂಡ್ಬಿಡ್ಲ 7 ತಿಂಗಳು. ನನ್ನ ಮಗಳಿಗೆ ಆ ಮಗಳು ತೀರ್ಕೊಂಡಾಗ ನಾವು ರಕ್ಷಣೆ ಹೊಂದಿರಲಿಲ್ಲ. ಅವಾಗ ದೇವ್ರ ಹೆಸರು ನಮಗೆ ಏನು ಗೊತ್ತಿರಲಿಲ್ಲ, ತಿಳಿಸ್ಬಿಡೋರು ಅಂತಲ್ಲಿ. ನಾವು ಅವಾಗ ಏನು ಮಾಡಿದ್ವಿ, ನಮಗೆ ಮುಂದೆ ಮಕ್ಕಳೇ ಆಗಲ್ಲ, ನಿಮಗೆ ಅನೇಕ ದೋಷಗಳಿದ್ದಾವೆ, ನಿಮ್ಗೆ ಯಾವುದೇ ಕಾರಣಕ್ಕೂ ನಿಮಗೆ ಮಕ್ಕಳಿಲ್ಲ, ಯಾವುದೇ ಡಾಕ್ಟ್ರು ಕೂಡ ಸರ್ಟಿಫಿಕೇಟ್ ಕೊಡ್ತೇವೆ, ಮಕ್ಕಳನ್ನ ಆಸೆ ಬಿಟ್ಬಿಡಿ. ಅಂದರೆ ನನ್ನ ಮಗಳಿಗೆ ತಲಾಸಿಮೆ ಕಾಯಿಲೆ ಇತ್ತು, ಬ್ಲಡ್ ಇರ್ತಿಲ್ಲ ತಿಂಗಳ. ಯಾರಿಗೆ? ನನ್ನ ಮಗಳು ಹುಟ್ಟಿದ್ವಿ ಫಸ್ಟಿಗೆ ಒಂದು ಮಗು. ಆವಾಗ ಮಗುವನ್ನು ನಾವು ಉಳಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಆಮೇಲೆ ಡಾಕ್ಟ್ರೆಲ್ಲ ಹೇಳಿದ್ರು ಮಕ್ಕಳೇ ಆಗಲ್ಲ ನಿಮಗೆ. ಯಾವ ಡಾಕ್ಟರ್ ಹೇಳಿದ್ರು? ನಮ್ಮ ಮಾಮೂಲಿ ಡಾಕ್ಟರ್ ಶಿವಮೊಗ್ಗದಲ್ಲಿ ಮಣಿಪಾಲೆಲ್ಲ ರಿಪೋರ್ಟ್ಸ್ ಎಲ್ಲ ಕೊಟ್ಟರು. ಮಣಿಪಾಲ್ ರಿಪೋರ್ಟ್ ನಿಮಗೆ ಕೊಟ್ಟರು? ಮಣಿಪಾಲಕ್ಕೆ ಹೋಗಿ ನೀವು ಟೆಸ್ಟ್ ಎಲ್ಲ ಮಾಡಿಸಿ ಆಮೇಲೆ ಮಾಡಿಸುವಾಗ ಅಲ್ಲಿ ಮಕ್ಕಳಾಗೋದು ನಿಮಗೆ ಸಾಧ್ಯತೆ ಕಮ್ಮಿ. ಮತ್ತೆ ಅದೇ ರೀತಿ ಕಾಯಿಲೆ ಮಗು ಇರ್ತದೆ ನಿಮ್ಮಲ್ಲಿ, ಪ್ರಾಬ್ಲಮ್ ಬ್ಲಡ್ ಇರೋದಿಲ್ಲ. ಹಾಗೆ ಹೇಗೆ ಅಂದ್ರೆ ನಾವು ಏನು ಮಾಡೋದು ಅಂತ ನಮ್ಗೆ ಗೊತ್ತಾಗಿಲ್ಲ. ಆಮೇಲೆ ನಮ್ಮ ಇವರ ಚಿಕ್ಕಪ್ಪ ಅವರೆಲ್ಲ ರಕ್ಷಣೆ ಹೊಂದಿದ್ರು. ಇವರೆಲ್ಲ ಭದ್ರಾವತಿಲಿ ಅವರು ಇದ್ದಾರೆ. ಅವರೆಲ್ಲ ರಕ್ಷಣೆ ಹೊಂದು ಅವರು ಇಲ್ಲಿ ಹೇಳಿದ್ರು, ನೀವು ಯೇಸು ಸ್ವಾಮಿ ಹತ್ರ ನೀವು ಬನ್ನಿ, ನಿಮಗೆ ಎಲ್ಲ ಕಷ್ಟಕರ ಮಕ್ಕಳು ಇಲ್ಲ ಅಂದವ್ರಿಗೂ ದೇವರೆಲ್ಲ ಕೊಡ್ತೀನಿ, ಯಾವ ಕಾಯಿಲೆ ಇರಲಿ ಏನೇ ಇರಲಿ ನೀವು ರಕ್ಷಣೆ ಹೊಂದ್ಬೋದು, ನಿಮಗೆ ಮುಂದೆ ನೀವು ಮಕ್ಕಳಾಗಂದ್ರೆ ಯಾರು ಹೇಳಿದ್ರು ಅದ್ರ ಮೇಲೆ ನಿಮ್ಮ ಮಕ್ಕಳು ಆಗತ್ತೆ, ನಿಮಗೆ ಸಾಕ್ಷಿಯಾಗಿ ನೀವು ಬದುಕ್ತೀರಾ, ನೀವು ಬನ್ನಿ ಅಂತ. ನಾವೇನು ಮಾಡಿದ್ವಿ, ಎಲ್ಲ ಕಡೆ ತಿರುಗಿದ್ವಿ. ಎಲ್ಲ ಆಸ್ಪತ್ರೆ ಆಯಿತು, ದೇವಸ್ಥಾನಗಳಾಯಿತು, ಪ್ರತಿಯೊಂದು ಎಲ್ಲ ಕಡೆ ಓಡಾಡಿದ್ವಿ. ನಮ್ಮ
ಯಾರು ನಮ್ಮ ಇಡೀ ಕುಟುಂಬ ಯಾರು ಎಲ್ಲರೂ ನಮ್ಮ ದೇಶದ ಮಕ್ಕಳಿಲ್ಲ, ನಿಮಗೆ ಮಕ್ಕಳಿಂದ ಆಗೋದಿಲ್ಲ. ಅಂದರೆ ಸಾಧಾರಣ ಇದಕ್ಕಾಗಿ ನೀವು ಎಷ್ಟು ಹಣ ಖರ್ಚು ಮಾಡಿರ್ಬೋದು? ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡಿ. ಸಿಕ್ಕಾಪಟ್ಟೆ ನಿಮ್ಮ ಅಂದಾಜಲ್ಲಿ ನಾವು ಟೆಸ್ಟಿಗೆ ಹೋದ್ರೆ 7-8 ಸಾವಿರ ರೂಪಾಯಿ ಟೆಸ್ಟಿಗೆ, ಬ್ಲಡ್ ಟೆಸ್ಟಿಗೆ ಹಾಕಿತ್ತು. ಹಣ ಕಾಸೆಲ್ಲ ಸುಮಾರು ವೆಚ್ಚ ಮಾಡಿದ್ವಿ, ಲಕ್ಷಾಂತರ ರೂಪಾಯಿನೇ ಖರ್ಚು ಮಾಡಿದ್ವಿ. ಹಾಗಾಗಿ ನಾವು ಮತ್ತು ನಮ್ಮಲ್ಲಿ ಧೈರ್ಯ ಆಮೇಲೆ ಚರ್ಚಿಗೆ ಬನ್ನಿ ಎಂದು ಪ್ರೇಯರ್ ಮಾಡಿ ನಾವು ಈಗ ಆಯಿತು ದೇವರೆಲ್ಲ ಪ್ರಾರ್ಥನೆ ಮಾಡಿ ಚರ್ಚಿಗೆ ಬಂದು ಆಮೇಲೆ ಅದೇ ವರ್ಷದಲ್ಲಿ ಒಂದು ಮಾತು ಹೇಳಿದ್ರಿ, ನಿಮ್ಮ ತಂದೆ ತಾಯಿಗೂ ರಕ್ಷಣೆ ಹೊಂದಿ 4 ವರ್ಷ ಆಯ್ತಂತ ನೀವು ಹೇಳಿದ್ರಿ. ಅಂದರೆ ನೀವು ರಕ್ಷಣೆ ಹೊಂದೋದಕ್ಕಿಂತ ಮುಂಚೆನೇ ನಿಮ್ಮ ತಂದೆ ತಾಯಿ 2 ವರ್ಷದ ಮುಂಚೆನೇ ಯಾಕೆ ಅವರ ಯೇಸನ್ನು ಕಂಡುಕೊಂಡ್ರು? ಅವ್ರ ಯೇಸನ್ನು ಕಂಡುಕೊಂಡ್ರೆ ಅವರಿಗೆ ಚೈತನ್ಯ ಥರ ಮನೆಯಲ್ಲಿ ಅವರಿಗೂ ಒಂಥರ ಚೈತನ್ಯ ದುರಾತ್ಮಗಳ ಕಾರಣ ಇತ್ತು. ಮನೇಲಿ ನೆಮ್ಮದಿಲ್ಲ, ಅಶಾಂತಿ ಇಲ್ಲ, ಮನೇಲಿ ಯಾವಾಗಲೂ ಸ್ವಲ್ಪ ಕಷ್ಟ, ಬರೀ ಗಲಾಟೆಗಳು, ಕಿರಿಕಿರಿ. ಅಂದರೆ ನೀವು ನಿಮ್ಮ ತಂದೆ ತಾಯಿ ನೀವು ಒಟ್ಟಿಗೆ ವಾಸ ಮಾಡ್ತಾ ಇದ್ವಿ, ನಮ್ಮ ಅಣ್ಣಂದಿರು ಎಲ್ಲ. ಆದರೆ ವಿಶೇಷವಾಗಿ ನಿಮ್ಮ ತಂದೆ ತಾಯಿ ಸುಮ್ಮನೆ ಮೊದಲಾಗಿ ಕಂಡಿದ್ದು ನಮ್ಮ ತಂದೆ ತಾಯಿಯರು. ಆಮೇಲೆ ಅವರೆಲ್ಲ ರಕ್ಷಣೆ ಒಂದು ದೊಡ್ಡ ಅಣ್ಣ ಅತ್ತಿಗೆ ಅಂದರು. ಅವರು ಕಷ್ಟದಲ್ಲಿದ್ದು ಮಕ್ಕಳು ಮರಿಯೆಲ್ಲ, ಅವರಿಗೂ 4 ಜನ ಹೆಣ್ಮಕ್ಳು. ನಮ್ಮ ಕಷ್ಟ ಬರೀ ಇದೇ ರೀತಿ ಆದರೆ ಮನೇಲಿ ಗಲಾಟೆ. ಆಗ ದೇವ್ರ ಹತ್ರ ಯಾವ ದೇವ್ರ ಹತ್ರ ಹೋದ್ರು ನೆಮ್ಮದಿ ಇಲ್ಲ. ಅವರ ರಕ್ಷಣೆ ಅಂದರು. ನನಗೆ ಅದರ ಮಧ್ಯದಲ್ಲಿ ನಾವೆಲ್ಲ ರಕ್ಷಣೆ ಅಂದ್ರೆ ನಮಗೆ ಮಗುದು ಬೇರೆ. ಈಗ ಆಯ್ತಾ, ಯಾವ ದೇವ್ರ ಹತ್ರ ಹೋದ್ರು ಒಂದು ಈಗ ನೀವು ನಿಮ್ಮ ತಂದೆ ತಾಯಿ ನಿಮ್ಮ ಅಣ್ಣ ಎಲ್ಲ ರಕ್ಷಣೆ ಅಂದರು. ಅವರ ಜೀವಿತವನ್ನು ನೀವು ನೋಡ್ತಿರ್ಲಿಲ್ವಾ? ಹೇಗಿತ್ತು ಅವರು ಹೊಂದಿದ ನಂತರ ಅವರ ಜೀವಿತದಲ್ಲಿ ಬದಲಾವಣೆ ಆಗಿತ್ತು? ಬದಲಾವಣೆ ಆಗ್ತಾ ಇದ್ರು. ಆಮೇಲೆ ಅವರೆಲ್ಲ ಬದಲಾವಣೆ ಆಗ್ತಾ ಇದ್ರು. ನಮ್ಮಲ್ಲಿ ಒಂಥರ ನಮಗೂ ಅವಾಗ ಎಲ್ಲಿ ಹೋದ್ರು ಹೇಗೆ ನಮ್ಗೆ ಹೀಗೆ ಅಂತೇಳಿ ನಮ್ಮ ಮನಸ್ಸಲ್ಲಿ ಒಂಥರ ಹೀಗೇನಾ ನಮ್ಮದು ಕಷ್ಟ ಮತ್ತು ಪುನಃ ಅಂತ ಹೇಳಿ. ಹಾಗೆ ಮತ್ತು ನೋಡೋಣ, ದೇವ್ರ ಮೇಲೆ ಭಾರ ಇಟ್ಟು ನೋಡೋಣ, ಇದೊಂದು ದೇವ್ರ ಮೇಲೆ ಪರೀಕ್ಷೆ. ನಾವು ಎಲ್ಲ ಕಡೆ ಹೋಗಿ ಬಂದಿದ್ದೀವಿ, ನೋಡೋಣ ಲಾಸ್ಟಿಗೆ ಇದೊಂದು ಪರೀಕ್ಷೆ. ನೋಡೋಣ ಮಕ್ಕಳಿಲ್ಲ ಅಂತ ಎಷ್ಟು ದಿನ ಅಂತ ನಾವು ಕೊರ್ಗೋದು. ಹಾಗಾಗಿ ಮತ್ತೆ ದೇವ್ರ ಮೇಲೆ ಅಂತ ಪ್ರಾರ್ಥನೆ ಮಾಡಿ ಒಂದು ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ವಿ, ಯೇಸುಸ್ವಾಮಿ ನಂಬ್ಕೊಂಡು ಹೋಗಿ. 1 ವರ್ಷಕ್ಕೆ ಕರೆಕ್ಟ್ 1 ವರ್ಷಕ್ಕಾಗಿ ಪ್ರಾರ್ಥನೆ ಮಾಡಿದಪ್ಪ, ನಿನ್ನ ಮಂಡಿ ಊರಿ ಇವತ್ತು ಪ್ರಾರ್ಥಿಸ್ತಾ ಇದ್ದಾನೆ, ನನಗೆ ಹೇಗೆ ಸುಧಿಸ್ಬೇಕು, ನಿನ್ನನ್ನು ಹೇಗೆ ಕೊಂಡಾಡಬೇಕು ನಮ್ಗೆ ಗೊತ್ತಿಲ್ಲ. ನಿನ್ಗೆ ಏನೋ ನನ್ನ ಮೊರೆ ನಿನ್ನ ಹತ್ರ ಇಡ್ತಾ ಇದ್ದೀನಿ, ನಿನ್ನ ಪಾದ ಬೆಲೆ ತಲೆಬಾಡಿ ಬೇಡ್ತಾ ಇದ್ದೀನಿ ಗಂಡ ಹೆಂಡತಿ ಒಂದು ಮಗುಗೋಸ್ಕರ. ನಮ್ಮ ಜೀವನಕ್ಕೆ ನಾಳೆ ಸಹ ಮಕ್ಕಳಿಲ್ಲ ಅಂತ ಯಾರು ನಮ್ಮನ್ನು ಅನೇಕ ಮಾತುಗಳು ನಮ್ಮಲ್ಲೇ ನಮ್ಮ ಸ್ವಂತದವರೇ ಅಂದಿದೆ, ಮಕ್ಕಳಿಲ್ಲ ನಿಮಗೆ ಎಂತಕ್ಕೆ ನಿಮ್ಮ ಜೀವನ ಹಾಗೆ. ನಮ್ಗೆ ಅಷ್ಟೆಲ್ಲ ಕಷ್ಟ ನೋವುಗಳಿದೆ. ಇವಾಗ ನೀವು ಮೊದಲನೇ ಮಗು ನೀವು ಮದುವೆಯಾಗಿ ಎಷ್ಟು ಸಮಯದಲ್ಲಿ ನೀವು? ನಮಗೆ 1 ವರ್ಷಕ್ಕೆ 1 ವರ್ಷ 7 ತಿಂಗಳು ಹುಟ್ಟಿ 7ನೇ ತಿಂಗಳಿಗೆ ತೀರ್ಕೊಂಡದ್ದು. ಅಂದರೆ 1.5 ವರ್ಷದ ನಂತರ ನಿಮಗೆ ಮಗು ಹುಟ್ಟಿ ಹೋಗಿತ್ತು. 7 ತಿಂಗಳು ಜೀವ ಇತ್ತು. ನಂತರ ನಂತರನೇ ತೀರೋಗಿದ್ದು. ಈ ಮದುವೆಯಾಗಿ ಆ ಮಗು ತೀರಿ ಹೋಗಿದ ನಂತರ ಈ ಮಗು ರಕ್ಷಣೆ ಹೊಂದಿದ ಮೇಲೆ ಈ ಮಗು ನಾವು ಹೋಗಿ ಪ್ರಾರ್ಥನೆ ಮಾಡಿದೆ 1 ವರ್ಷಕ್ಕೆ. ಆ ವರ್ತನೆ ಈಗ ಎಷ್ಟು ವಯಸ್ಸು ಮಗು? 2 ವರ್ಷ ಆಗ್ತಾ ಬಂತು. 2 ವರ್ಷ 3 ವರ್ಷಕ್ಕೆ ಬೀಳ್ತಾ ಇದೆ. ನಾವು 1 ವರ್ಷದಲ್ಲೇ ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ವಿ. ಆ ವರ್ಷದಲ್ಲಿ ನಿಮ್ಗೆ ಏನು ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಬರ್ತದೆ, ನಿಮ್ಗೆ ಹೋಗಿ ಎಲ್ಲ ಹಾಸ್ಪಿಟಲ್ ಟೆಸ್ಟ್ ಮಾಡಿಸಿ ಬೇಡ ಅಂದರು. ನಾವು ಆದರೂ ನಮಗೊಂದು ಸಮಾಧಾನಕ್ಕೆ ಹೋದ್ವಿ. ಅದರೆಲ್ಲ ಪ್ರಾರ್ಥನೆ ಮಾಡಿ ನಾವು ಇದು ಮಾಡಿದ್ಮೇಲೆ ಈ ಮಗಳೊಂದು ರಕ್ಷಣೆ ನಮ್ಮ. ಈಗ ನೀವು ಪ್ರಾರ್ಥನೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ರಿ, ನಿಮಗೆ ಗೊತ್ತಾಯಿತು ಸಹೋದರಿ ಪ್ರೆಗ್ನೆಂಟ್ ಇದ್ದಾರೆ ಅಂತ. ತಿರುಗಿ ನೀವು ಟೆಸ್ಟಿಗೆ ಹೋದ್ವಿ ಮಣಿಪಾಲ. ಏನಂತ ರಿಪೋರ್ಟಲ್ಲೇ ಹೇಳಿದ್ರು ಎಲ್ಲ ನಾರ್ಮಲ್ ಬಂತು. ಯಾವುದೇ ಅಲ್ಲಿ ಅದೇ ಹಾಸ್ಪಿಟಲ್ ನಿಮ್ಗೆ ಹೇಳಿದ್ರು ಪುನಃ ತಿರುಗಿ ಕಷ್ಟ ಉಂಟು ಮಗು ಅಂದರೆ ಸರಿ ಹಾಗೆ ಮುಂಚಿನಾಗಿ ಮಗು 75% ಗ್ಯಾರಂಟಿ ಕೊಟ್ಟು 75% ಗ್ಯಾರಂಟಿ ಕೊಡ್ತೀವಿ ನಿಮಗೆ ಆಗೋದು ಕಷ್ಟ ಅಷ್ಟರಲ್ಲೇ, ಇನ್ನು 25% ಗ್ಯಾರಂಟಿ ಕೊಡಲ್ಲ ಅಂದರು. ಮತ್ತು ಏನು ಮಾಡೋದು ಅಂತ ನಾವು ಅದರ ಮೇಲೆ ದೇವ್ರ ಮೇಲೆ ನಂಬಿಕೆ ಇಡಿ, ನಿಮಗೆ ಭರವಸೆ ಮೇಲೆ ಹಾಗೆ ಆಗತ್ತೆ ಅಂತೇಳಿ. ಆಮೇಲೆ ಆಯಿತು ಅಂಥೇಳಿ ನಾವು ಒಂದು ನಂಬಿಕೆಯಲ್ಲಿ ದೇವ್ರ ಮೇಲೆ ಭರವಸೆ ಇಟ್ಟಪ್ಪ ನೀನು ರಕ್ಷಣೆ ಹೊಂದಿ. ಆ ದಿನವೇ ನನ್ನ ಮಗು ಹುಟ್ಟಿದ 1 ವರ್ಷಕ್ಕೆ ನನ್ನ ಮಗು ಆರೋಗ್ಯಗಿರಬೇಕು. ಆ ಮಗುನ 7 ತಿಂಗಳವರೆಗೂ ಬ್ಲಡ್ ಕೊಡ್ತಾನೆ ಬರ್ತೀನಿ, ತಿಂಗಳ ಮುಂಚಿನ ಮಗಳು ತೀರೋದ ಮಗಳಿಗೆ 1 ತಿಂಗಳು ಕಮ್ಮಿ 20 ದಿವಸ ಆದರೆ ಸಾಕು ಬ್ಲಡ್ ಕೊಡಲೇಬೇಕು ಮಗು. ಇಲ್ಲಾಂದರೆ 20 ದಿವಸ ಕೊಡ್ಲಿಕ್ಕಾಗಲ್ಲ. ಅದು ನಮಗೆ ಫಸ್ಟೆಲ್ಲ ಓಡಾಡಿದಿಲ್ಲ, ದಾವಣಗೆರೆ ಹಾಸ್ಪಿಟಲ್ ಅಲ್ಲ ಅನೇಕ ಕಡೆ ಓಡಾಡಿದ್ವಿ, ಮಗನ ರಕ್ಷಣೆ ಉಳಿಲಿಲ್ಲ. ಆಮೇಲೆ ಅದರಿಂದ ಇದರದಲ್ಲೇ ಮಕ್ಕಳೇನೋ ಒಂದು ಸ್ವಲ್ಪ ನಮಗೆ ಡೌಟ್ ಇತ್ತು. ದೇವ್ರ ಮೇಲೆ ಅವ್ರು ಬಂದರು, ದೇವರು ನಿಮ್ಗೆ ಯಾವುದಕ್ಕೂ ಕೈ ಬಿಡಲ್ಲ, ನೀವು ಯೇಸುಸ್ವಾಮಿ ನಂಬಿ, ಅವ್ರು ಕಷ್ಟದಲ್ಲಿದ್ದವ್ರಿಗೆ ಯಾವತ್ತೂ ಕೈ ಬಿಡಲ್ಲ ಅಂತೇಳಿ. ಆ ಹೋದ ಆಮೇಲೆ ಲಕ್ಷಣ ನಾವು ಪ್ರೇಯರ್ ಮಾಡಿದ್ವಿ. ಅವ್ರು ಆಗತ್ತೆ, ನೀವು ಯಾಕೂ ಪಾಸ್ಟ್ ಹೇಳಿದ್ರು, ನೀವು ಎಂತನೂ ಹೆದರಬೇಡಿ. ಈಗ ದೇವರ ಬಳಿಗೆ ಬರಲಿಕ್ಕೆ ನಿಮ್ಮ ಆಸಕ್ತಿಯ ಸಹೋದರಿ ಯಾರು ಮುಂಚೆ? ನಮ್ಮ ಮನೆಯಲ್ಲಿ ಯಾಕಂದರೆ ಅವರು ಚಿಕ್ಕಪ್ಪ ಸ್ವಂತ
ಅವರ ತಾಯಿ ತಂಗಿ ಚಿಕ್ಕಪ್ಪ ಆಗ್ಬೇಕು. ಅವರು ಫಸ್ಟ್ ರಕ್ಷಣೆ ಹೊಂದಿ 12 ವರ್ಷ ಆಯಿತು, ಒಂದು 20 ವರ್ಷ 15 ವರ್ಷ. ಅವು ಇವ್ರ ಮೂಲಕ ನಮ್ಮ ಮನೆಯಲ್ಲಿ ನಾವು ಹಿಂದೂ ಆವಾಗ ಈ ಚರ್ಚಿಗೆ ಮುಖ್ಯ ಕಾರಣ ನಮ್ಮ ಮನೆಯವ್ರ ಇವರೇ ಸಹೋದರಿ ಅವರು. ಇವರು ಆಮೇಲೆ ಬೇಡ ರೀ ನೀವು ಒಪ್ಪಿಕೊಂಡ್ರ ಅವ್ರು ಹೇಳುವಾಗ ಮತ್ತೆ ಆಯ್ತು ನಡೀರಿ ನಿಮ್ಮ ಪ್ರಯತ್ನ, ನಮ್ದು ಅವಾಗ ನಮ್ದೇ ಒಂಥರ ಬೇಡ ಎಲ್ಲ ಮುಗಿದಿದೆ ಏನು ಪ್ರಯತ್ನ ಅಂತ. ಇವರು ಲಾಸ್ಟ್ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ಇವ್ರದ್ದು ಮನೆಯಲ್ಲಿ ಒಂದು ಒತ್ತಾಯ ಮಾಡಿ ಹೋಗೋಣ, ದೇವರು ನಮ್ಮನ್ನು ಕೈ ಬಿಡಲ್ಲ, ನಂಬಿದ್ದೀವಿ ಅಂತ ಹೇಳಿ. ನೀವು ಏನು ಕೆಲಸ ಮಾಡ್ತೀರಿ? ನಾವು ಅದನ್ನು ನಮ್ಮ ತಂದೆ ಕೆಲಸ ಕೂಲಿ ಕೆಲಸನೇ ಮಾಡೋದು, ಬಂಡೆ ಹೊಡೆಯೋದು. ಹಾಂ ಹಾಂ ಹಾಂ. ಈಗ ಈ ಚರ್ಚಿಗೆ ಬರಲಿಕ್ಕೆ ಪ್ರಾರಂಭವಾದ ನಂತರ ನಿಮ್ಗೆ ಯಾರಾದರೂ ಏನಾದರೂ ಹೇಳಲಿಲ್ವಾ ಯಾಕೆ ಚರ್ಚಿಗೆ ಹೋಗ್ತೀವಿ? ಹೇಳ್ತಿದ್ದಾರೆ, ಅನೇಕ ಜನ ಹೇಳಿದ್ದಾರೆ. ನೀವು ಯಾಕೆ ನಮ್ಮ ಹಿಂದೂ ಇದರಲ್ಲಿ ಚೆನ್ನಾಗಿ ನೀವು ಚರ್ಚಿಗೆ ಕ್ರಿಶ್ಚನ್ ಆಗಿ ಸೇರ್ತಿದ್ದೀರಾ, ಕನ್ವರ್ಟ್ ಆಗ್ತಿದ್ದೀರಾ, ನಮ್ಮ ಹಿಂದೂ ಸಂಸ್ಕೃತಿ ಹೇಗೆ ಅದಲ್ಲ ಅನೇಕ ಪ್ರಶ್ನೆ ಕೇಳ್ತಾರೆ. ನಮ್ಮ ಕಷ್ಟ ನಮಗೆ ಜನ ಬಂದು ಪರಿಹರಿಸಲ್ಲ. ನಮಗೆ ಎಲ್ಲಿ ನಂಬಿಕೆ ನಮಗೆ ಸಿಕ್ಕಿದೆ, ನಮ್ಮ ದೇವರ ಎಲ್ಲ ರಕ್ಷಣೆ ನಾವು ಹೊಂತೀವಿ. ಆದರೆ ನಮ್ಮ ಕಷ್ಟಗಳೆಲ್ಲಿ ಪರಿಹಾರ ಆಗ್ತದೆ, ನಮಗೆ ಸಮಾಧಾನ ಬೇಕು. ಎಲ್ಲರೂ ಕರೆದ ಅಂದರೆ ನೀವು ಕೇಳಿದವರಿಗೆ ನಿಮ್ಗೆ ಉತ್ತರ ಕೊಟ್ಟಿದ್ದೀವಿ. ಆದರೆ ಅವರು ಪ್ರಶ್ನೆ ಮಾಡ್ತಾರೆ, ಕೇಳಿದ್ವಿ ನಾವೇನು ನಮಗೆ ಬೇಕು ನಾವು ಹೋಗಿದ್ದೀವಿ. ಬೇರೆಯವರೆಲ್ಲ ನಮಗೆ ದೇವರು ನಮ್ಗೆ ಏನು ಕಂಡುಕೊಂಡಿದೆ, ನಮಗೆ ಎಲ್ಲಿ ರಕ್ಷಣೆ ಹೊಂದಿದೆ, ನಮಗೆ ನೆಮ್ಮದಿ ಸಿಕ್ಕಿದೆ, ನಮ್ಮ ದೇವ್ರ ಮೂಲಕ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ನಮಗೆ ಯಾರು ಕೊಡೋರು ಯಾರೆಲ್ಲ ಮಾಡೋರು, ನಮಗೆ ನಮ್ಮ ಮನಸ್ಸಿಗೆ ತೃಪ್ತಿಯಲ್ಲಿ ಸಿಗ್ತದೆ ಅಲ್ಲಿ ಮಾಡ್ತಾ ಇದ್ದೀವಿ. ಅಂದರೆ ನೀವು ಇಲ್ಲಿ ಬಂದ ನಂತರ ನಿಮಗೆ ನೀವು ಬೇಡಿದಾಗೆ ದೇವರು ನಿಮಗೆ ಮತ್ತೇನು ಕೊಟ್ಟ ನಿಮಗೆ? ನಮಗೆಲ್ಲ ನಮ್ಮೆಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಸಮಾಧಾನ ನೆಮ್ಮದಿ. ಎಲ್ಲ ಅಣ್ಣ ತಮ್ಮದರೆಲ್ಲ ಇದ್ರು, ಎಲ್ಲ ಬೇರೆ ಬೇರೆ ಡಿವೈಡ್ ಆಗಿ ಅವ್ರವ್ರ ಸ್ವಂತ ಅವರು ಎಲ್ಲ ರಕ್ಷಣೆ ಹೊಂದಿದೆ ದೇವರು ಎಲ್ಲ. ಹಾಗೆ ನಿಮ್ಮ ಕುಟುಂಬ ಎಲ್ಲ ರಕ್ಷಣೆ? ಮೂರು ಮನೆ ಇದೆ ಒಟ್ಟಿಗೆ ಇಲ್ಲೇ ಒಂದೇ ಕಡೆ, ಅಣ್ಣ ತಮ್ಮ ಎಲ್ಲ ಪಕ್ಕದಲ್ಲೇ ಅವ್ರವ್ರೆಲ್ಲ ರಕ್ಷಣೆ ಹೊಂದಿ ಎಲ್ಲ ಮನೆಯಲ್ಲಿ ಸಮಾಧಾನ, ಅವ್ರವ್ರ ಜೀವನ ಅವ್ರು ನಡ್ಸ್ಕೊಂಡು ಹೋಗ್ತೀವಿ. 3 ಜನ ಒಂದೇ ಕೆಲಸ ಮಾಡೋದು. ಬ್ರದರ್, ನೀವು ನಿಮ್ಮ ತಂದೆ ತಾಯಿ ರಕ್ಷಣೆ ಹೊಂದಿದ್ರು, ನೀವು ರಕ್ಷಣೆ ಹೊಂದಲಿಲ್ಲ. ಹೌದು. ನೀವು ಅಂದರೆ ನೀವು ನಿಮ್ಮ ಪತ್ನಿಯನ್ನು ನೋಡಿ ಮದುವೆ ಆದರೆ ಅಲ್ಲ, ಲವ್ ಮ್ಯಾರೇಜ್ ಅಲ್ಲ? ನಮಗೆ ಅರೇಂಜ್ ಮ್ಯಾರೇಜ್ ಆಗಿ ನಮ್ಮದು ಹಿಂದೂ ಸಂಸ್ಕೃತಿಯಲ್ಲಿ ಫಸ್ಟ್ ಮದುವೆ ಮಾಡಿಸ್ಬಿಟ್ಟಿದ್ರು. ಅಲ್ಲ ಹಾಗಲ್ಲ, ನೀವು ಮುಂಚೆ ಪ್ರೀತಿ ಮಾಡಿ ಮದುವೆ ಆದರೆ ಅಲ್ಲ ಮನೆಯವರು ನೋಡಿ? ಇಲ್ಲ, ಮನೆಯವ್ರು ನೋಡಿ ಮದುವೆ ಮಾಡಿ. ಮನೆಯವ್ರು ನೋಡಿ. ಹಾಂ ಸರ್, ನಿಮಗೆ ಕೆಲವು ಪ್ರಶ್ನೆ ಕೇಳ್ತೇನೆ. ನಿಮ್ಮ ಸ್ವಂತ ಊರು? ಭದ್ರಾವತಿ. ನೀವು ಭದ್ರಾವತಿಯವರು ಅಂದರೆ ಭದ್ರಾವತಿಯಿಂದ ಇಲ್ಲಿಂದ ಎಷ್ಟು ದೂರ ಆಗ್ತದೆ ಭದ್ರಾವತಿ? 80 ಕಿಲೋಮೀಟರ್. ಅಂದರೆ ಇವರು ಅಷ್ಟು ದೂರ ನಿಮ್ಗೆ ಹುಡುಕ್ಲಿಕ್ಕೆ ಬಂದ್ರಲ್ಲ? ಇಲ್ಲ, ಅಕ್ಕನಿಗೆ ಇವ್ರು ಅಣ್ಣ ತಮ್ಮಂಗೆ ಕೊಟ್ಟಿರೋದು. ನಮ್ಮ ಅಕ್ಕ ತಂಗಿ, ನಿಮ್ಮ ಅಕ್ಕ ತಂಗಿಯರ ಅಣ್ಣ ತಮ್ಮಂಗೆ ಕೊಟ್ಟಿದ್ದಾರೆ. ಅಣ್ಣನೇ ಮದುವೆ ಆಗಿ ದೊಡ್ಡ ಅಕ್ಕ, ನಾವು ಎರಡನೇ ಅಕ್ಕ ದೊಡ್ಡ ಮದುವೆ. ನಿಮ್ಮ ಅಣ್ಣನಿಗೆ ಅವರ ಅಕ್ಕ, ಇವರ ಅಕ್ಕ ಮದುವೆ ಆಗಿದ್ದಾರೆ, ತಂಗಿ ನಿಮಗೆ. ಅಚ್ಚಾ. ಸಿಸ್ಟರ್, ನೀವು ಮದುವೆ ಆಗದ ಮುಂಚೆ ನಿಮಗೆ ಯೇಸು ಸ್ವಾಮಿ ಬಗ್ಗೆ ತಿಳಿದಿದ್ದೆ. ಆತ್ಮಿಕವಾಗಿ ನಾನು ಬಲ ಹೊಂದಿದ್ದೆ. ಆಮೇಲೆ ಚರ್ಚಿಗೆ ಹೋಗ್ತಿದ್ರಾ? ಚರ್ಚಿಗೆ ಹೋಗ್ತಿದ್ವಿ. ರಕ್ಷಣೆ ಹೊಂದಿರಲಿಲ್ಲ. ಚರ್ಚಿಗೆ ಹೋಗ್ತಿದ್ವಿ, ಪ್ರತಿ ವಾರನೂ ಹೋಗ್ತಿದ್ವಿ ನಮ್ಮ ಚಿಕ್ಕಪ್ಪನ ಮೂಲಕ. ಆದರೆ ಮದುವೆ ಮಾತ್ರ ಹಿಂದೂ ಸಂಪ್ರದಾಯ ಮೂಲಕನೇ ಮದುವೆ ಮಾಡಿದ್ರು. ಅಂದರೆ ಮನೆಯಲ್ಲಿ ಬೇರೆ ನಮ್ಮ ತಂದೆ ತಾಯಿ ಯಾರು ರಕ್ಷಣೆ ಹೊಂದಿಲ್ಲ. ಆದರೆ ಅವರು ನಂಬಿದಾರೆ ಅಷ್ಟೇ. ನೀವು ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿ? ತಂದೆ ತಾಯಿಗೆ 4 ಜನ ಹೆಣ್ಮಕ್ಳು, 5 ಜನ. 5 ಜನರಲ್ಲಿ ನೀವು ಎಷ್ಟನೇವರು? ನೀವು 3ನೇವರು. ನಿಮ್ಮ ಮನೆಯವರು ಅಕ್ಕ ತಂಗಿಯರಿಗೆಲ್ಲ ಮದುವೆ ಆಗಿದೆ. ತಮ್ಮ ಒಬ್ಬ ಮದುವೆ ಆಗಿಲ್ಲ. ಪ್ರಿಯರೇ, ವಿರಾಮದ ನಂತರ ಈ ಕಾರ್ಯಕ್ರಮವನ್ನು ಪುನಃ ಪ್ರಾರಂಭಿಸ್ತೇವೆ.